ಹೋಗ್ಬೇಕಂತ ತುಂಬಾ ಗಾಬರಿ ಆಗಿದೆ. ಹನುಮಂತಣ್ಣ ಸೇರಿದ್ವಾ ಒಂದು 20 ಸೆಕೆಂಡ್ ಕಥೆ ನೀರು ಬೇಕು ಅಂದಿದ್ದ ಅದು about 180 ಸ್ಟಿಚಸ್ ಇಂಟರ್ನಲ್ ಸ್ಟಿಚಸ್ ಮಾಡಿದ್ದಾರೆ. ಅದು ಬಟ್ ಈಗ ಮಾಡಿದ ಮ್ಯಾನ್ಯಲ್ 180 ಸ್ಟಿಚಸ್. ರೋಬೋಟಿಕಲ್ ಏನಿದೆ ಸ್ವಲ್ಪ ಅವತ್ತು 5 ಅವರ್ಸಿಗೆ ಸ್ವಲ್ಪ ವೇರಿಯೇಷನ್ಸ್ ಆಯಿತು. ವೇರಿಯೇಷನ್ಸ್ ಎಕ್ಸ್ಪೆಕ್ಟೆಡ್ ವೇರಿಯೇಷನ್ಸ್. ಸೊ ಡಾಕ್ಟರ್ಸು ಗಾಬರಿ ಆಗ್ತದೆ. ಬಟ್ ಅಲ್ಲಿ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿ ಕಾಯಲ್ಲ ಎಂಥದ್ದು. ಒಂದು ಆಂಜಿಯೋಗ್ರಾಮು ಮಾಡಿಬಿಟ್ರು. ಬಿಕಾಸ್ ಬಿ ಪಿ ವೇರಿಯೇಷನ್ ಆಯಿತು, ಲೋಸ್ ಆಗುತ್ತೆ, ಪ್ರೆಷರ್ ಬರುತ್ತಲ್ಲ. ಇಟ್ಸ್ ನಾಟ್ ಸ್ಮಾಲ್ ಆಪರೇಷನ್. ಸ್ಟಂಟ್ ಅದನ್ನು ಚೆಕ್ ಮಾಡಿಬಿಟ್ಟು ಅದೇ ಅದರಲ್ಲೇ 100 ಯಾರು ಡಾಕ್ಟರ್ ಮುಂಚೆ ಮಾಡಿದ್ದಾರೆ. ಸಾರಿ, ಯಾರು ಇಲ್ಲಿ ಸ್ಟೆಂಟ್ ಹಾಕಿದ್ರಲ್ಲ ವಿ ಕೆ ಶ್ರೀನಿವಾಸ್ ಸೂಪರ್ ಆಗಿ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ರಿಪೋರ್ಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಈ ಆಪರೇಷನ್ಸ್ ಇಲ್ಲೂ ಮಾಡ್ತಾರೆ. ಬಟ್ ಬೆಸ್ಟ್ ಬರಬೇಕು. ಬಟ್ ಅವ್ರದೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಅವ್ರು ನೋಡ್ಬೇಕು, ಅವ್ರ ಹತ್ರ ಮಾತಾಡೋಕ್ಕೆ. ಈಸ್ ವೆರಿ ಸ್ಟ್ರಾಂಗ್ ಇನ್ ಇಸ್ ಇಂಟರ್ನಲ್ ಮಸಲ್ಸ್ ತುಂಬ ಸ್ಟ್ರಾಂಗ್ ಇದೆ. ಆಮೇಲೆ ಯಾರು ಡಾಕ್ಟರ್ಸು ಇಲ್ಲಿ ಮುಂಚೆ ಮಾಡಿದ್ರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಕೀಮೊಥೆರಪಿ, ಇಮ್ಯುನೋಥೆರಪಿ ಅಂತ ಮಾಡ್ತಾರೆ. ಈಗ ನಾನೇನು ಗೊತ್ತಾ, ಒಂದು ಸಂದೇಶ ನಿಜವಾಗ್ಲೂ ನಾವು ಹೇಳ್ಬೇಕಂದ್ರೆ, ಕ್ಯಾನ್ಸರ್ ಅಂದರೆ ಎದುರಕ್ಕೆ ಟ್ರೀಟ್ಮೆಂಟ್ ಇದೆ. ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಇದ್ದರೆ, ಯಾರಿಗಾರ ಅನುಕೂಲ ಇದ್ದರೆ ಮಾಡ್ಕೊಳ್ಳಿ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾವು ಯಾಕೆಂದರೆ ಕ್ಯಾನ್ಸರ್ ಅಂದ ತಕ್ಷಣ ನಾವೆಲ್ಲ ಮುಗ್ದೆ ಹೋಯ್ತು ಕತೆ ಅಂತ ಹೇಳಿ. ದೇವ್ರ ದಯ ನೋಡಿ, ಕೀಮೊಥೆರಪಿ ಇರ್ಬೇಕಾದ್ರೆ ಶಿವಣ್ಣವ್ರ ಜೊತೆಗೆ ನಾನು ದಿನ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಇರ್ತಿದ್ದೆ ಮಲ್ಲೆ ಹಾಸ್ಪಿಟ್ಲಲ್ಲಿ. 2 ದಿವಸ ಆದ್ಮೇಲೆ ಸ್ವಲ್ಪ ಸುಸ್ತಾಗುತ್ತೆ. ಸ್ಟೇಟ್ ಶೂಟಿಂಗ್ ಹೋಗೋರು ಹೇಳ್ದೆ, ಇಲ್ಲ ಮದು ನನಗೆ ವರ್ಕ್ ಇಲ್ಲ ಅಂದ್ರೆ ಆಗಲ್ಲ, ಹೋಗಿ ಮಾಡೋ. ಅದು ಸ್ವಲ್ಪ ಹೊರದೇಶಕ್ಕೂ ಇಲ್ಲೇ ಮಾಡೋದಾಗಿದ್ರೆ ಆಪರೇಷನ್ನು ಅಷ್ಟೊಂದು ದುಃಖ ಆಗ್ತಿರ್ಲಿಲ್ಲ ಇರ್ಬೇಕು ಶಿವಣ್ಣವರಿಗೆ. ತುಂಬ ದೂರ ಹೋಗ್ತಾ ಇದ್ದೀವಿ, ಏನೋ ಅವ್ರಿಗೆ ಮನಸ್ಸಿಗೆ ಸ್ವಲ್ಪ ಅನಿಸಿರ್ಬೇಕು ದುಃಖ. ಬಿಕಾಸ್ ಕ್ಯಾನ್ಸರ್ ಅಂತ ಅವ್ರ ಪಿಕ್ಚರಲ್ಲೇ ತೋರಿಸಿರ್ತಾರಲ್ಲ. ಎಲ್ಲ ಈಗ ಅಮ್ಮಂಗೆ ಇತ್ತು, ಪಾರ್ವತಮ್ಮ ಅವ್ರಿಗೆ, ನಮ್ಮ ತಾಯಿಯವ್ರಿಗಿತ್ತು. ಆಮೇಲೆ ಏನಾಗುತ್ತೆ, ಯೂಶಲಿ ಒಬ್ಬೊಬ್ರು ಕ್ಯಾರೆಕ್ಟ್ರು, ಈ ಪೊಲಿಟಿಷಿಯನ್ಸು, ಹೀರೋಸು, ಕೆಲವರು ಬಿಸ್ನೆಸ್ ವ್ಯಕ್ತಿಗಳು, ದೊಡ್ಡ ದೊಡ್ಡ ಮನುಷ್ಯರು, ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು, ಪ್ರಮುಖರು ಹೇಳ್ಕೊಳ್ಳಲ್ಲ ನಮ್ಗೆ ಏನಾಗಿದೆ. ನಾನು ಶಿವಣ್ಣವ್ರಿಗೆ ಹೇಳಿದ್ದೆ, ಹೇಳೋದು ಬೇಡ, ಸುಮ್ಮನೆ ಇಟ್ಬಿಡಿ ನೋಡೋಣ ಅಂತ ಹೇಳಿ. ಏನಿಲ್ಲ, 2 ಡೇಸಲ್ಲಿ ಎಲ್ಲರೂ ಪ್ರೊಡ್ಯೂಸರ್ಸಿಗೂ ಫೋನ್ ಮಾಡಿ ಹೇಳ್ಬಿಟ್ರೆ ಅವರೇ. ಅದೇ ದೊಡ್ಡ ಗುಣ ನೋಡಿ ಅವರು. ನಂಗೆ ಹಿಂಗಾಗಿದೆ, ನೀವೀಗ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ದುಡ್ಡು ಹಾಕಿರ್ತಾರೆ, ನಂಬಿಕೆ. ಅರೆ ಫ್ಯಾನ್ಸಿಗೆ ನೀವು ಸುಳ್ಳು ಹೇಳೋಕ್ಕೆ ಬರಲ್ಲ, ನಿಮ್ಮ ಮತದಾರರಿಗೆ ನೀವು ಹೇಳಕ್ಕಾಗಲ್ಲ. ಅದನ್ನ ಶಿವಣ್ಣ ಹೇಳ್ತಾನೋ, ಎಲ್ಲ ಇರೋದು ಅವರಿಂದ ಅವ್ರಿಗೆ ಮಾಹಿತಿ ಹೋಗ್ಬೇಕು. ಬಟ್ ಅದೇನಾಗುತ್ತೆ, ಬೇರೆ ಬೇರೆ ರೀತಿ ತೋರಿಸಿ. ನಾನು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ 2 ತಿಂಗಳು ಅಂದ್ಬಿಟ್ಟು ಅದಕ್ಕೆ ನಾನು ಕೆಲವು ಸತಿ ಅಪ್ಸೆಟ್ ಆಗೋದು ಯಾಕೆ ಅಂದರೆ, ಈ ಸೋಷಿಯಲ್ ಮೀಡಿಯಾ ಏನಾದ್ರು ಇದು ಕೇಳಿ, ನನಗೆ ನಾವಿನ್ನೂ ಬದುಕಿದೀವಲ್ಲ, ನಮಗೆ ಕೇಳಿ ನಾವು ಉತ್ತರ ಕೊಡ್ತೀವಿ. ನೀವು ಹಾಗೆ ನೀವೇ ತೀರ್ಮಾನ ತಗೊಂಡು ಹಿಂಗಂತೆ ಹಂಗಂತೆ ಇದಂತೆ ಅದಂತೆ ಅಂದ್ಬಿಟ್ರೆ, ನಂದು ಕೆಲವು ವಿಚಾರದಲ್ಲಿ ನಾನು ಅದಕ್ಕೆ ಹೇಳೋದು, ನಿಮ್ಮ ಮಕ್ಕಳಿಗೆ ನಾನು ಪಾಠ ಹೇಳ್ತೀನಿ. ಏನು ರೀಸನ್ ಕ್ಯಾನ್ ಬಿ ಮೆನಿ ರೀಸನ್ಸು. ಈಗ ಹೆರಿಡಿಟ್ರಿನೂ ಅದೇ, ಈಗ ಅದೊಂದು ಪರ್ಟಿಕ್ಯುಲರ್ ಟೆಸ್ಟ್ ಇದೆ, ಜೀನ್ ಟೆಸ್ಟ್ ಮಾಡ್ತಾರೆ ಅಲ್ಲಿ. ಸೊ ಅದ್ರ ಮೇಲೆ DNA ಮೇಲೆ ಚೆಕ್ ಮಾಡ್ತಾರೆ, ಯಾವಾಗ ಯಾರ ಆನ್ಸಿಸ್ಟರ್ ಎಲ್ಲಿಂದ ಬಂದಿರ್ಬೋದು. ತುಂಬ ಹೈ ಸ್ಟಡೀಸ್ ಇದೆ. ಸೊ ಅದನ್ನು ಸ್ಯಾಂಪಲ್ನ ಕೇಳಿದ್ದಾರೆ. ಅದನ್ನು ಎಷ್ಟು ದಿವಸನ ಏನೋ ಗೊತ್ತಿಲ್ಲ. ಇಲ್ಲಿ ಬಯಾಪ್ಸಿ ರಿಪೋರ್ಟ್ನ ಅಲ್ಲಿಗೆ ಕಳಿಸಿದ ಮೇಲೆ ಸೊ ಮುಂದೆ ಪ್ರಿಡಿಕ್ಟ್ ಮಾಡತಕ್ಕಂಥ ವ್ಯವಸ್ಥೆ ಏನೋ ರಿಸರ್ಚ್ ನಡೀತಾ ಇದೆ. ಅಲ್ಲಿ ಹೆಲ್ತ್ ಸೆಕ್ಟರ್ ಇಲ್ಲಿ ಬಹಳ ಡಿಫ್ರೆನ್ಸ್ ಇದೆ. ಇನೋವೇಟಿವ್ ಅಲ್ಲಿರ್ತದೆ ಯಾವಾಗಲೂ. ಟೆಕ್ನಾಲಜಿಯಲ್ಲಿ ಇನೋವೇಟಿವ್ ಇರ್ತದೆ. ಈಗ ನಮ್ಮ ಡಾಕ್ಟ್ರಲ್ಲಿ ಹೋಗಿರೋದು ಅಂದ್ಬಿಟ್ರೆ, ಸೊ ಟೆಕ್ನಾಲಜಿ ಸುಪೀರಿಯರ್, ರಿಸರ್ಚ್ ತುಂಬ ನಡೆಯುತ್ತೆ. ತುಂಬ ಜನರು ದುಡ್ಡು ಕೊಡ್ತಾರೆ.